ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಆದಾಯ ಇರ್ಬೋದು, ಮತ್ತೆ ಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಕೇಂದ್ರದ ಜಲಶಕ್ತಿ ಸಚಿವರು ಮತ್ತೆ ಇಲ್ಲಿ ನಿಮಗೆಲ್ಲ ಕೂಡ ಗೊತ್ತಿದ್ದಾಗೆ ಹಿಂದೆ ಹೋದ ಮಳೆಗಾಲದಲ್ಲಿ 19ನೇ ಗೇಟು ಡ್ಯಾಮೇಜ್ ಆಗಿ ನೀರು ಆಮೇಲೆ ಉಳಿದಾಗೆ ಎಲ್ಲ ಗಟ್ಟಿಗಳು ಕಾರ್ಯಕ್ರಮ ಪ್ರಾಧಿಕಾರದವರು ಇಟ್ಕೊಂಡಿದ್ದಾರೆ. ಮತ್ತು ಆವತ್ತು ಕೇಂದ್ರದ ಜನಶಕ್ತಿ ಸಚಿವರು ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ಸಚಿವರು, ತೆಲಂಗಾಣದ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು, ನಾವು ಇನ್ನೂ ಅನೇಕ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಲೋಕಸಭಾ ಶಾಸಕರು ಎಲ್ಲರೂ ಕೂಡ ಪೂರ್ವಭಾವಿಯಾಗಿ ಕೇಂದ್ರದ ಮಂತ್ರಿಗಳು ನಾನು ನಮ್ಮ KCS ನಮ್ಮ ಅಧಿಕಾರಿಗಳಿಗೆ ಇದಕ್ಕೆ 11 ಗಂಟೆ ಕಾರ್ಯಕ್ರಮ. ಸರ್ ಮತ್ತೆ ಕಾರ್ಯಕ್ರಮ ಫಸ್ಟ್ ಉದ್ಘಾಟನೆ ಆಗ್ತದೆ ಸರ್? ಫಸ್ಟ್ ಇಲ್ಲ, ಫಸ್ಟ್ ಬಹುತೇಕ ಕೆಲವರು ಫ್ಲೈಟ್ಸಲ್ಲೇ ಬರ್ಬೋದು. ಫ್ಲೈಟಲ್ಲೇ ಬಂದರೆ ಅವರು ಇದರಿಂದ ಇಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿ ಉದ್ಘಾಟನೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ನೇರವಾಗಿ ಕಾರ್ಯಕ್ರಮ ಇದಾದ್ಮೇಲೆ ಆಮೇಲೆ ಅಲ್ಲಿ ಸಮಯ ಸಿಕ್ಕಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಕೆಲವು ವಿಚಾರಗಳನ್ನು ಮಾತಾಡಬೇಕು ಅಂತ ಹೇಳಿ ಕೇಂದ್ರದ ಜಲಸಂಪನ್ಮೂಲ ಸಚಿವರು ಮತ್ತು ಆಂಧ್ರ ಮತ್ತು ತೆಲಂಗಾಣ ಸಚಿವರು ಕೂಡ ಇರ್ತಾರೆ. ನಮ್ಮ ನೀರಿನ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಸಮಯ ಸಿಕ್ಕಿದ್ರೆ ಅದಕ್ಕೆಲ್ಲ ಅರೇಂಜ್ಮೆಂಟು ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಸಮಯ ಕೊಡ್ತಾರೆ. ನವಲಿ ಸಮಾನಾಂತರ ಜಲಾಶಯ ಇದೆ, TMC ಇನ್ನೊಂದು ಬೇಡಿಕೆ ಸಮಾನಾಂತರ ಸಮಾನಾಂತರ ಆಮೇಲೆ ನೀರನ್ನ ನಾವು ಮಾಡ್ಬೇಕಾಗಿದ್ರೆ ಆಗಿದ್ದಿಲ್ಲ. ಒಂದು ನಿಮಿಷ, ಯಾವ್ದು ಇದೆಲ್ಲ ಆಗ್ಬೇಕಾಗಿದ್ರೆ ಎರಡೂ ರಾಜ್ಯಗಳು ಇದನ್ನ ಒಂದು ಕೂತ್ ಮಾತಾಡಿದ್ರೆ ಮಾತ್ರ ಅವರಿಗೆ ನಮ್ಮ ನೀರಿನ ಪಾಲು ಕರ್ನಾಟಕದವರು ಕಿತ್ಕೊಳ್ತಾರೆ ಅಂತ ಬರಬಾರ್ದು. ಒಂದ್ಸಲ 2013 ಒಂದ್ ನಿಮಿಷ ಅವರು ಮ್ಯೂಚುವಲ್ ಆಗಿ ಕೂತು ಮಾತಾಡ್ಕೊಂಡು ಯಾರಿಗೂ ಇದರಿಂದ ಏನು ಅನ್ಯಾಯ ಆಗೋದಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ನಾವು ಪ್ರಪೋಸಲ್ಸ್ ಮುಂದೆ ಇಡ್ತೀವಿ. ಎಲ್ಲದರ ಬಗ್ಗೆನೂ ಮಾತಾಡ್ತೀವಿ. ಒಟ್ಟಾರೆ ಖರ್ಚಾಯ್ತು? 51 ಕೋಟಿ ಹಂಚ್ಕೊಳ್ತಾರೆ. 50 ವರ್ಷ ಮೇಲಾಗಿತ್ತು ಬರುತ್ತೆ. ಒಂದು 50 ವರ್ಷ ಅದ್ರ ಬಂದೇ ಬರುತ್ತೆ. ಬರುತ್ತಲ್ಲ ಒಂದು 50 ವರ್ಷ ಈಗ ಮಧ್ಯ ಸರ್ 50 ವರ್ಷ ಮೇಲೆ ಬರುತ್ತೆ. ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ. ಈಗ 3 ರಾಜ್ಯದ ದುಡ್ಡು ಎಷ್ಟು ಅಂದ್ರೆ ಮಧ್ಯ ಕರ್ನಾಟಕದವ್ರ ದುಡ್ಡು ವಾಪಸ್ ಕೊಟ್ಟರು. ಈಗ ನಮ್ಮ ರಾಜ್ಯದ ಪಾಲು ಎಷ್ಟು? ಆಂಧ್ರದ್ದು, ತೆಲಂಗಾಣದ್ದು ನಮ್ದು ಪಾಲು ಎಷ್ಟು? 34% ಅವ್ರದ್ದು, ಉಳಿದಿಟ್ಟು